ಬೆಳ್ತೆಣ್ಣಿನ ಜ್ಯೂಸ್ ಕನ್ನಡದಲ್ಲಿ ಬೆಳ್ತೆಣ್ಣಿನ ಜ್ಯೂಸ್ ಅಂತಾರೆ. ಇಂಗ್ಲೀಷಲ್ಲಿ ವುಡ್ ಆಪಲ್ ಜ್ಯೂಸ್ ಅಂತ ಹೇಳ್ತಾರೆ. ಸೊ ಇದು ಹಳ್ಳಿ ಕಡೆ ತುಂಬಾನೇ ಸಿಗುತ್ತೆ. ಇಲ್ಲಿ ಅಷ್ಟು ಕ್ವಾಲಿಟಿ ಇರೋ ಐಟಮ್ಸ್ ಸಿಗೋದಿಲ್ಲ ಈಗಿನ ಕಾಲದಲ್ಲಿ. ಬಟ್ ಹಳ್ಳಿ ಕಡೆ ಅಂತೂ ತುಂಬಾನೇ ಕ್ವಾಲಿಟಿ ಐಟಮ್ಸ್ ಸಿಗುತ್ತೆ. ಹಳ್ಳಿ ಕಡೆ ಅಂತೂ ಈ ಹಣ್ಣನ್ನ ತುಂಬಾನೇ ತಿಂತಾಯಿದ್ರು. ಅದಕ್ಕೆ ಆಗಿನ ಕಾಲದಲ್ಲಿ ಎಂಥ ಕಾಯಿಲೆಗಳನ್ನು ಬರ್ತಿರ್ಲಿಲ್ಲ. ಇವಾಗ ಏನೇ ಮಾಡಿದ್ರು ಕೂಡನು ಅದಕ್ಕೆ ಮೆಡಿಸಿನ್ ಹಾಕಿ ನಾವು ಬೆಳೆಸ್ತಾ ಇದ್ದೀವಿ ಅಲ್ವಾ? ಸೊ ಈ ಬೆಳ್ತಣ್ಣಿನ ಜ್ಯೂಸು ಎಷ್ಟು ಹೆಲ್ತಿಗೆ ಬೆನಿಫಿಟ್ಸ್ ಅಂದರೆ ಶುಗರ್ ಪೇಷಂಟ್ಸ್ಗಂತೂ ತುಂಬಾನೇ ಒಳ್ಳೆಯದು. ಬೆಳ್ತಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಮಾಡುತ್ತೆ. ಹಾಗೇನೇ ಈ ವಿಟಮಿನ್ನು ನಮಗೆ ಎ, ಬಿ, ಸಿ ವಿಟಮಿನ್ ಸಿಗುತ್ತೆ. ಸೊ ಸಮ್ಮರಲ್ಲಿ ನಾವು ಎಷ್ಟು ಫ್ರೂಟ್ಸ್ ಜ್ಯೂಸ್ ಕುಡಿತೀವೋ ಅಷ್ಟು ತುಂಬಾನೇ ಒಳ್ಳೆಯದು. ಸ್ಕಿನ್‌ಗಾಗಿರ್ಬೋದು, ನಮ್ಮ ಹೆಲ್ತ್‌ಗಾಗಿರ್ಬೋದು. ಹಾಗೆ ಸಮ್ಮರಲ್ಲಿ ನಮಗೆ ನಾವು ಸ್ವೆಟ್ ಆದಾಗ ಸ್ವೆಟ್ ಸ್ಮೆಲ್ ಬರದೇ ಇರೋದಕ್ಕೆ ನಾವು ಜ್ಯೂಸಸ್, ವೆಜಿಟೇಬಲ್ಸ್ ಇವೆಲ್ಲ ಜಾಸ್ತಿ ತಗೋಬೇಕಾಗುತ್ತೆ. ಸೊ ನಾನು ಈ ವಿಡಿಯೋನ ತೋರಿಸಿದ್ದೀನಲ್ಲ, ಈ ಬೆಳ್ತಣ್ಣಿನ ಜ್ಯೂಸ್ ಅಟ್‌ಲೀಸ್ಟ್ ವಾರಕ್ಕೆ ಒಂದು ಸತಿ ಆದರೂ ಕುಡಿದ್ರೆ ಬಾಡಿ ತಂಪಾಗೂ ಇರುತ್ತೆ ಮತ್ತು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.